ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಸೊ ಇವತ್ತಿನೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಅಂದರೆ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಇವತ್ತಿನ ರೀಡಿಂಗ್ ಒಂದು ಕ್ವಿಕ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಇಟ್ ಇಸ್ ಅ ಪಿಕ್ ಕಾರ್ಡ್ ರೀಡಿಂಗ್. ಸೊ ನಿಮ್ಮ ಎದುರುಗಡೆ 2 ಆಪ್ಷನ್ಸ್ ಇದೆ. ಒಂದು ಈ ಗೋಲ್ಡನ್ ಸ್ಟೋನ್, ಇನ್ನೊಂದು ಈ ಬ್ಲೂ ಸ್ಟೋನ್. ಓಕೆ, ಸೊ ನಿಮ್ಮ ಹತ್ರ ಬೇಕಂದರೆ ಈ ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ನಿಮಗೆ ಯಾವ ಫೈಲ್ ರೆಸೊನೇಟ್ ಆಗ್ತಾ ಇದೆ, ಯಾವ ಸ್ಟೋನ್ ರೆಸೊನೇಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡಿ ಆ್ಯಂಡ್ ನಿಮ್ಮ ರೀಡಿಂಗ್ನ ರಿಸೀವ್ ಮಾಡಿ. ಆಲ್ಸೋ ಇದು ಜ್ಞಾಪಕ ಇಟ್ಕೊಳ್ಳಿ, ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಸೊ ಈ ರೀಡಿಂಗ್ಸ್ ಕೆಲವೊಬ್ಬರಿಗೆ ರೆಸೊನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ರೆಸೊನೇಟ್ ಆಗಲ್ಲ. ರೆಸೊನೇಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಲೆಟ್ ದ ಮೆಸೇಜಸ್ ಗೋ ಆ್ಯಂಡ್ ಬೇರೆ ಟ್ಯಾರೋ ರೀಡಿಂಗ್ಸ್ ನೋಡಿ ಈ ಚಾನಲಲ್ಲಿ, ಅಥವಾ ಬೇರೆ ಟ್ಯಾರೋ ರೀಡರ್ಸಿನ ರೀಡಿಂಗ್ ಕೂಡ ನೀವು ನೋಡ್ಬೋದು. ಓಕೆ ವ್ಯೂವರ್ಸ್, ಸೊ ನಿಮ್ಮ ಇಲ್ಲೇ ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ಮೆಡಿಟೇಟ್ ಮಾಡಿ. ನಿಮಗೆ ಯಾವ ಫೈಲ್ ರೆಸೊನೇಟ್ ಆಗುತ್ತೆ ಆ ಫೈಲ್ನ ಚೂಸ್ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಸೆಕ್ಷನ್ನ ನೋಡಿ. ಅಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ. ನಿಮ್ಮ ಸ್ಪೆಸಿಫಿಕ್ ಸಿಚುಯೇಷನ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನೀವು ಪರ್ಸ್ನಲ್ ರೀಡಿಂಗ್ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಯಾರ್ಯಾರು ಈ ಗೋಲ್ಡನ್ ಸ್ಟೋನ್ ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ನ ನೋಡೋಣ. ಸೊ ವ್ಯೂವರ್ಸ್, ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಟೇಕ್ ಅ ಡೀಪ್ ಬ್ರೆತ್. ಓಕೆ, ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿ ಆ್ಯಸ್ ಯೂಶುವಲ್. ಆ್ಯಂಡ್ ನಿಮ್ಮ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಮೆಮರೀಸ್ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಥವಾ ಏನು ಭಾವನೆಗಳು ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಓಕೆ, ಫೈಲ್ 1. ಸೊ ಫೈಲ್ 1 ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನೋಡೋಣ. ನಿಮ್ಮ ಸಿಚುಯೇಷನ್, ನಿಮ್ಮ ಕರೆಂಟ್ ಸಿಚುಯೇಷನ್ನಲ್ಲಿ ನೀವು ಮತ್ತು ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುಯೇಷನ್, ನೀವು ಏನಿದ್ದೀರಾ ಅಟ್ ದ ಪ್ರೆಸೆಂಟ್ ಟೈಮ್, ಅವರ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಈ ರೀಡಿಂಗ್ ಯಾವಾಗ ನೀವು ನೋಡ್ತೀರಾ ಆವಾಗ ನಿಮಗೆ ಈ ರೀಡಿಂಗಲ್ಲಿ ಏನಾದರೂ ಒಂದು ಮೆಸೇಜ್ ಇರುತ್ತೆ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜಸ್ ಈ ರೀಡಿಂಗಲ್ಲಿರುತ್ತೆ. ಓಕೆ, ನಿಮ್ಮ ಕಾರ್ಡ್ಸ್ನ ನಾನು ಪುಲ್ ಮಾಡಿದ್ದೀನಿ. ಈಗ ಏನು ಮೆಸೇಜಸ್ ಬಂದಿದೆ ಅಂತ ನೋಡೋಣ. ಫೈಲ್ 1 ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ. ಓಕೆ, ಫೈಲ್ 1 ಯಾರ್ಯಾರು ಈ ಫೈಲ್ 1ನ ವಾಚ್ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಹೇಗಿದೆ ನಿಮ್ಮ ಬಗ್ಗೆ ಅಂದರೆ, ಸೊ ಓಕೆ, ಈ ರೀಡಿಂಗ್ಸ್ ಯಾರು ನೋಡ್ತಾ ಇದ್ದೀರಾ ಅದರಲ್ಲಿ ಇದು ಜೆನರಿಕ್ ರೀಡಿಂಗ್ಸ್ ಆಗಿರುತ್ತೆ. ಕೆಲವೊಬ್ಬರು ಆಲ್ರೆಡಿ ಸಪರೇಷನಲ್ಲಿ ಇರ್ತೀರ ಆ್ಯಂಡ್ ಕೆಲವೊಬ್ಬರು ಮ್ಯಾರಿಡ್ ಕಪಲ್ಸ್ ಆಗಿದ್ದರೆ ಸಪರೇಷನಲ್ಲಿ ಇರ್ತೀರ, ಕೆಲವೊಬ್ಬರು ಡೈವರ್ಸ್ ಇನ್ನೊಂದು ಸಿಚುಯೇಷನಲ್ಲಿ ಇರ್ತೀರ, ಆ್ಯಂಡ್ ಯಾರಾದರೂ ಲವರ್ಸ್ ಇದ್ದರೆ ಅವರು ಸಪ್ರೇಷನಲ್ಲಿ ಇರ್ತೀರ. ಮೋಸ್ಟ್ಲಿ ಫೈಲ್ 1 ಯಾರು ಚೂಸ್ ಮಾಡಿರ್ತೀರ ಅವರು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರ್ತೀರ ಆ್ಯಂಡ್ ಇನ್ ಸಪ್ರೇಷನ್ ಇರ್ತೀರ. ಸೊ ನಿಮ್ಮ ವ್ಯಕ್ತಿ ಪಾಸ್ಟಲ್ಲಿ ಏನಾಗಿದೆ ಅಂದರೆ, ನಿಮ್ಮ ವ್ಯಕ್ತಿ ಈವನ್ ನೀವು ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ನೀವು ಒಂದು ತುಂಬ ಟ್ರಸ್ಟ್ ವರ್ತಿ ವ್ಯಕ್ತಿ ಆಗಿರ್ತೀರ.
ಇಬ್ಬರು ಈ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಈ ಕನೆಕ್ಷನ್ನಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಅವರು ತುಂಬ ನಂಬಿಕೆ ಅರ್ಹರಾದ ವ್ಯಕ್ತಿ ಅಥವಾ ಟ್ರಸ್ಟ್ ವರ್ತಿ, ತುಂಬ ರಿಲಯಬಲ್ ಏನಂತೀರ ಅವ್ರನ್ನ ನಂಬ್ಕೋಬೋದು ನಿಮ್ಮನ್ನು. ಆ್ಯಂಡ್ ನೀವು ಹೇಳಿದಂಗೆ ನಡ್ಕೊತೀರಾ. ಸುಳ್ಳು ಹೇಳೋವಂಥದ್ದು ನಿಮ್ಮ ಸ್ವಭಾವದಲ್ಲಿರಲ್ಲ. ನೀವು ಅಂಥ ನಿಮ್ಮಲ್ಲಿ ಯಾವುದೇ ಒಂದು ಫಾಲ್ಟ್ ಅಥವಾ ಯಾವುದೇ ಒಂದು ತಪ್ಪಿರೋದಿಲ್ಲ. ಓಕೆ, ಅಂಥ ಪರ್ಸನ್ ನೀವು ಇರ್ತೀರಾ. ಅಂದ್ರೂ ನಿಮ್ಮ ಪರ್ಸನ್ ನಿಮಗೆ ಯಾವುದೇ ಒಂಥರ ಮೋಸ ಮಾಡಿರ್ತಾರೆ ಅಥವಾ ಸುಳ್ಳು ಹೇಳಿರ್ತಾರೆ ಅಥವಾ ಏನೋ ಒಂದು ಟ್ರಿಕ್ ಮಾಡಿರ್ತಾರೆ. ಸೊ ಅದರಿಂದಾಗಿ ನೀವೊಂದು ಸಪ್ರೇಷನಲ್ಲಿರ್ತೀರ. ಸೊ ಯಾರು ನೋಡ್ತೀರಾ ಇದರಲ್ಲಿ ಮೋಸ್ಟ್ ಮ್ಯಾಕ್ಸಿಮಮ್ 99% ಚಾನ್ಸಸ್ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಅದರಲ್ಲಿ ನಿಮ್ಮ ಫಾಲ್ಟ್ ಅಥವಾ ನಿಮ್ಮ ತಪ್ಪು ಏನೂ ಇರೋದಿಲ್ಲ. ನಿಮ್ಮ ವ್ಯಕ್ತಿ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ ಅಥವಾ ಏನೋ ಒಂದು ಮೋಸ ನಡೆದಿದೆ. ಅದರಿಂದಾಗಿ ಯಾರಿಗೆ ರೀಡಿಂಗ್ನ ನೋಡ್ತಾ ಇದ್ದೀರಾ ಸೊ ಅವರು ಸಪ್ರೇಷನಲ್ಲಿರ್ತೀರ. ಆ್ಯಂಡ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತು ಇದರಲ್ಲಿ ಮ್ಯಾಕ್ಸಿಮಮ್ ಫಾಲ್ಟ್ ಅವ್ರದ್ದೇ ಇದೆ ಅಂದ್ಬಿಟ್ಟು. ಓಕೆ, ಸೊ ಇದರಿಂದಾಗಿ ಒಂದು ಸಪರೇಷನ್ ಸಿಚುಯೇಷನಲ್ಲಿರ್ತೀರ. ಆ್ಯಂಡ್ ಇದು ಅವ್ರಿಗೆ ಚೆನ್ನಾಗಿ ಗೊತ್ತು ಇದೆ, ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಇದೆ. ಸೊ ಇವಾಗ ಅವರು ಪ್ರಸ್ತುತವಾಗಿ ಈ ತಪ್ಪು ನಡೆದಿದೆ, ಅವ್ರ ಕಡೆಯಿಂದ ತಪ್ಪು ನಡೆದೋಗಿದೆ. ಬಟ್ ಅದನ್ನು ಹೇಗೆ ತಿದ್ಕೋಬೇಕು, ಹೇಗೆ ಸರಿ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಸ್ಟಿಲ್ ಆಗಿದ್ದಾರೆ. ಸ್ಟಿಲ್ ಅಂದರೆ ಏನು ಆ್ಯಕ್ಷನ್ ತೊಗೊತಾ ಇಲ್ಲ ನಿಮ್ಮ ಕಡೆಗೆ ಅಥವಾ ಏನು ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಆ್ಯಂಡ್ ಏನೋ ಒಂದು ಸ್ಟೆಪ್ ಮುಂದೆ ತೊಗೊತಾ ಇಲ್ಲ. ಈ ಸಿಚುಯೇಷನ್ನ ಓವರಾಲ್ ಆಗಿ ಹೆಂಗೆ ಕರೆಕ್ಟ್ ಮಾಡಬೇಕು, ನೆಕ್ಸ್ಟ್ ಏನು ಮೂವ್ ಮಾಡಬೇಕು, ಏನು ಹೆಜ್ಜೆ ತೊಗೋಬೇಕು, ಏನಾದರೂ ತಪ್ಪು ಆ್ಯಕ್ಷನ್ ತೊಗೊಂಡು ಇನ್ನೂ ಪರಿಸ್ಥಿತಿ ಹಾಳಾಗೋ ಬದಲು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಯೋಚನೆ ಮಾಡಿ ಕರೆಕ್ಟಾಗಿ ಆ್ಯಂಡ್ ಈ ಒಂದು ಯಾವುದೋ ಒಂದು ಮೂಮೆಂಟಲ್ಲಿ ಲೋ ವೈಬ್ರೇಷನ್ ಇರೋ ಮೂಮೆಂಟಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಆರ್ಗ್ಯುಮೆಂಟ್ ಆಗಿ ದೂರ ದೂರ ಇರ್ತೀರ. ಇದರಿಂದ ಅವ್ರಿಗೆ ತುಂಬ ಪಶ್ಚಾತ್ತಾಪನೂ ಇದೆ, ತುಂಬ ನೋವಿದೆ. ಆ್ಯಂಡ್ ನೀವಿಲ್ದಿರ ಅವರಿಗೆ ತುಂಬ ಲ್ಯಾಕ್ ಫೀಲಿಂಗ್ ಇದೆ, ತುಂಬ ಲೋ ವೈಬ್ರೇಷನ್, ತುಂಬ ಸ್ಯಾಡ್ನೆಸ್, ಗ್ರೀಫ್ ಆ್ಯಂಡ್ ಏನೋ ಒಂಥರ ಲ್ಯಾಕ್ ಮೆಂಟಾಲಿಟಿ. ನೀವು ಈ ಕಾರ್ಡಲ್ಲಿ ನೋಡ್ಬೋದು. ಇಲ್ಲಿ ಚರ್ಚ್ ಇದೆ ಆ್ಯಂಡ್ ಚರ್ಚ್ ಲೈಟ್ಸ್ ಇದೆ. ಬಟ್ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಆ್ಯಂಡ್ ಅವ್ರು ತುಂಬ ಹೇಗೆ ಹೇಳ್ಬೋದು, ಒಂದು ಕೋಲ್ಡ್ ಪರಿಸ್ಥಿತಿಯಲ್ಲಿ, ಕೋಲ್ಡ್ ವೆದರಲ್ಲಿ ವಾರ್ಮ್ ಆಗಿ ಶೆಲ್ಟರ್ಡ್ ಆಗಿ ಒಳಗಡೆ ಇಲ್ಲ. ಅವರು ಒಂದು ಮನೆ ಅಥವಾ ಒಂದು ಚರ್ಚಿನ ಒಳಗಡೆ ಇಲ್ಲ. ಒಳಗಡೆ ಇದ್ದರೆ ಅವ್ರಿಗೆ ಆ ಲೈಟ್ಸಿಂದ, ಆ ಫೈರಿಂದ ವಾರ್ಮ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ಬಟ್ ಅದ್ರ ಬದಲು ಸ್ನೋವಲ್ಲಿ ಹೊರಗಡೆ ಇದ್ದಾರೆ, ಕೋಲ್ಡ್ ವೆದರಲ್ಲಿದ್ದಾರೆ. ಕೋಲ್ಡ್ ವೆದರಲ್ಲಿದ್ದಾಗ ಅನ್ಕಂಫರ್ಟಬಲ್ ಆಗಿರ್ತೀವಲ್ವ, ಯಾವ ಥರ ಫೀಲ್ ಆಗ್ತೀವಿ, ಲೆಫ್ಟ್ ಔಟ್ ಫೀಲ್ ಆಗ್ತೀವಿ, ಲೆಫ್ಟ್ ಔಟ್ ಇನ್ ಕೋಲ್ಡ್ ಅಂತ. ಆ ಥರ ಅವ್ರಿಗೂ ತುಂಬ ಅನ್ಕಂಫರ್ಟಬಲ್ ಫೀಲಿಂಗ್ ಇದೆ, ಲೋನ್ಲಿ ಫೀಲಿಂಗ್ ಇದೆ. ನೀವಿಲ್ದಿರ ಸ್ಯಾಡ್ನೆಸ್ ಇದೆ, ಅವ್ರು ಮಾಡಿರೋವಂಥದ್ದು ತಪ್ಪು ಅನ್ನೋಂಥ ಅರಿವು ಕೂಡ ಅವರಿಗಿದೆ. ಸೊ ಪ್ರಸ್ತುತವಾಗಿ ಅವರು ಈ ಫೀಲಿಂಗ್ಸಲ್ಲಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನು ಹೆಜ್ಜೆ ತಗೋಬೇಕು, ಏನು ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರು ಒಂದು ಲವ್ ಪ್ರಪೋಸಲ್ ಮಾಡ್ತಾರೆ ನಿಮ್ಮ ಕಡೆ. ಏನು ತಪ್ಪಿದೆ ಅದನ್ನು ತಪ್ಪು ತಿದ್ದುಕೊಂಡು ಟು ಸ್ಟಾರ್ಟ್ ವಿತ್ ಅ ನ್ಯೂ ಬಿಗಿನಿಂಗ್ ಆ್ಯಂಡ್ ನ್ಯೂ ಫೌಂಡೇಶನ್. ಓಕೆ, ಆ ಹೆಜ್ಜೆ ನಿಮ್ಮ ಕಡೆ ತಗೊತಾರೆ. ಆ್ಯಂಡ್ ಖಂಡಿತವಾಗಿ ಒಂದು ಲವ್ ಪ್ರಪೋಸಲ್, ಇಟ್ಸ್ ಎ ಟ್ರೂ ಕನೆಕ್ಷನ್. ಇದರಲ್ಲಿ ಯಾವುದೇ ಒಂದು ಮೋಸ ಇರೋದಿಲ್ಲ. ವಿತ್ ಎ ಫ್ರೆಶ್ ಬಿಗಿನಿಂಗ್ ಇಂಟೆನ್ಷನಿಂದ ಅವರು ಬರ್ತಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಅವ್ರಿಗೆ ರಿಯಲೈಸ್ ಆಗಿದೆ ನೀವೇ ಅವ್ರ ಟ್ರೂ ಸೋಲ್ಮೇಟ್, ಟ್ರೂ ಫ್ರೆಂಡ್ ಅಂದ್ಬಿಟ್ಟು. ಸೊ ಒಂದು ಲವ್ ಆಫರ್, ಲವ್ ಪ್ರಪೋಸಲ್ ಜೊತೆ ಅವರು ಬರ್ತಾರೆ ಇನ್ ನೆಕ್ಸ್ಟ್ 2 to 3 months. ಓಕೆ, ಅವರ ಇನ್ಫ್ಲೂಯೆನ್ಸಸ್ಸಲ್ಲಿನೂ ಈ ಒಂದು ಘಟನೆ ನಡೆದ ಮೇಲೆ ಅವ್ರು ಡಿಸ್ಕಸ್ ಮಾಡಿದ್ದಾರೆ ಅವರ ಫ್ರೆಂಡ್ಸ್ ಅಥವಾ ಅವ್ರ ಫ್ಯಾಮಿಲಿ. ಆ್ಯಂಡ್ ಅವ್ರ ಕಡೆಯಿಂದನೂ ಇದನ್ನು ಮತ್ತೆ ಒಂದು ಸತಿ ಅಟೆಂಪ್ಟ್ ಮಾಡಬೇಕು, ಒಂದು ಫ್ರೆಶ್ ಬಿಗಿನಿಂಗ್ ಮಾಡಬೇಕು, ಈ ಕನೆಕ್ಷನ್ ಫ್ರೆಶ್ ಆಗಿ ಸ್ಟಾರ್ಟ್ ಆಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಸಜೆಷನ್ ಇದೆ. ಸೊ ಅವರೆಲ್ಲ ಅವರ ಸರ್ಕಲಲ್ಲಿ ಯಾರು ಅವ್ರಿಗೆ ತಿಳುವಳಿಕೆ ಹೇಳಿದ್ದಾರೆ ಅದರಿಂದ ಸೆಲ್ಫ್ ರಿಯಲೈಸೇಷನಿಂದ ಅವ್ರು ಮುಂದೆ ಬಂದು ಒಂದು ಲವ್ ಪ್ರಪೋಸಲ್ನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಭಾವನೆಗಳು ಆಗಿದೆ. ಓಕೆ, ಅವರು ಒಂದು ಈಗೋ ಕೂಡ ಇರುವಂಥ ವ್ಯಕ್ತಿ ಆಗಿರ್ತಾರೆ. ಸೊ ಮತ್ತು ಯಾರು ರೀಡಿಂಗ್ಸ್ ನೋಡ್ತಾ ಇದ್ದೀರಾ ಅವರ ಒಂದು ಫಾದರ್ ಫಿಗರ್ ಕಡೆಯಿಂದನೂ ಅವ್ರಿಗೆ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಸೊ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಿ ಈ ಥರ ನಡ್ಕೊಂಡು ಏನಾದರೂ ಒಂದು ಮೋಸಗಳು ನಡೆದಿರೋಂಥ ಸಾಧ್ಯತೆಗಳಿರುತ್ತೆ. ಸೊ ಆ ಇನ್ಫ್ಲುಯೆನ್ಸನ್ನು ಬಿಟ್ಟು, ಅವರ ಈಗೋವನ್ನು ಬಿಟ್ಟು ಅವರು ಮುಂದೆ ಬರ್ತಾರೆ ನಿಮ್ಮ ಕಡೆಗೆ. ಬಟ್ ಓವರಾಲ್ ಔಟ್ಕಮ್
ನಾನು ಹೇಳಿದ ಹಾಗೆಯೇ ಈ ವ್ಯಕ್ತಿಗೆ ಒಂದು ಫಾದರ್ ಇನ್ಫ್ಲುಯೆನ್ಸ್ ಅಥವಾ ಫಾದರ್ ಫಿಗರ್ ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಆಗಿ ಅವ್ರಿಗೆ ಅವರ ಅದೊಂದು ಪ್ರೆಷರ್ ಇರುತ್ತೆ ಅಥವಾ ಅವರು ಬೇರೆ ಆಪ್ಷನ್ಸ್ನ ಚೂಸ್ ಮಾಡಬೇಕು ಅಂತ ಪ್ರೆಷರ್ ಈ ವ್ಯಕ್ತಿಗೆ ಅವರ ಫಾದರ್ ಕಡೆಯಿಂದ ಇರುತ್ತೆ ಅಥವಾ ಯಾರೋ ಒಬ್ಬರು ಎಲ್ಡರ್ಸ್ ಅವ್ರ ಫ್ಯಾಮಿಲಿ ಕಡೆಯಿಂದ ಇರುತ್ತೆ. ಸೊ ಅವರು ಚೂಸ್ ಮಾಡಬೇಕು, ಇಲ್ಲ ನಿಮ್ಮನ್ನು ಚೂಸ್ ಮಾಡಬೇಕು. ಅವ್ರ ಹತ್ರ ಆಪ್ಷನ್ಸ್ ಇದೆ. ಓಕೆ, ಅವರ ಫ್ಯಾಮಿಲಿ ಇನ್ಫ್ಲುಯೆನ್ಸಿಂದ ಆಪ್ಷನ್ಸ್ ಇದೆ. ಸೊ ಅವರಿಲ್ಲ ನಿಮ್ಮನ್ನು ಚೂಸ್ ಮಾಡಬೇಕು, ಇಲ್ಲ ಬೇರೆಯವ್ರನ್ನ ಚೂಸ್ ಮಾಡಬೇಕು. ಆ ಡಿಸಿಷನ್ ಅವ್ರ ಕೈಯಲ್ಲಿ ಅವ್ರು ಬಂದು ಓಕೆ, ಅವರ ಮನಸ್ಸಿನ ಭಾವನೆಗಳು ಹೇಗಿದೆ ಅಂದರೆ ಅವ್ರು ಬಂದುಬಿಟ್ಟು ನಿಮಗೆ ಒಂದು ಲವ್ ಪ್ರಪೋಸಲ್, ಲವ್ ಆಫರ್ನ ಮಾಡ್ತಾರೆ. ಬಟ್ ಇವೆಂಚುಲಿ ಡೌನ್ ದ ಲೈನ್ ಅವ್ರಿಗೆ ಮತ್ತೆ ಆ ಪ್ರೆಷರ್ ಬಂದುಬಿಟ್ಟು ಅವರು ನಿಮ್ಮನ್ನು ಅಥವಾ ಬೇರೆಯವ್ರನ್ನ ಚೂಸ್ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಓಕೆ, ಆ್ಯಂಡ್ ಇದರಲ್ಲಿ ಕೆಲವೊಬ್ಬರಿಗೆ ಯಾವ ಥರ ಆಪ್ಷನ್ಸ್ ಇರುತ್ತೆ ಅಂದರೆ ನೀವು ಮತ್ತು ಇನ್ನೊಂದು ವ್ಯಕ್ತಿ ಮಧ್ಯೆ ಚೂಸ್ ಮಾಡಬೇಕು, ಅಥವಾ ನೀವು ಮತ್ತು ಇನ್ನೊಂದು ಅವ್ರಿಗೆ ಫಾರಿನ್ನಲ್ಲಿ ಸೆಟಲ್ ಆಗುವಂಥ ಅಥವಾ ರೀಲೊಕೇಶನ್ ಮಾಡುವಂಥ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಸೊ ನೀವು ಮತ್ತು ಇನ್ನೊಂದು ವ್ಯಕ್ತಿ ಅಥವಾ ನೀವು ಮತ್ತು ಕರಿಯರ್ ಅಥವಾ ಬಿಸ್ನೆಸ್ ಆಪ್ಷನ್ಸ್ ಅಥವಾ ಫಾರಿನ್ ರೀಲೊಕೇಶನ್ ಚೂಸ್ ಮಾಡುವಂಥ ಒಂದು ಆಪ್ಷನ್ ಕೂಡ ಬರುತ್ತೆ ಅವ್ರಿಗೆ. ಸೊ ಈ ನಿಮ್ಮ ವ್ಯಕ್ತಿಗೆ ಖಂಡಿತವಾಗಿ ನಿಮ್ಮ ಮೇಲೆ ಪ್ರೀತಿ ಇದೆ. ಬಟ್ ಇವೆಂಚುವಲಿ ಸಂದರ್ಭಗಳು ಹೇಗೆ ಬರುತ್ತೆ ಅಂದರೆ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಬಟ್ ಇವೆಂಚುವಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ಜಸ್ಟಿಸ್ ವಿಲ್ ಕಮ್ ಇನ್ ಟು ಪ್ಲೇ. ಆ್ಯಂಡ್ ಈ ಕನ್ಫ್ಯೂಷನ್ಸ್ ಆ್ಯಂಡ್ ಈ ಕಿಯೋಸ್ ಮಧ್ಯ ನೀವು ಧೈರ್ಯವಾಗಿ ಸ್ಟ್ರಾಂಗ್ ಆಗಿರ್ತೀರ. ಯು ವಿಲ್ ಬಿ ದ ಪಿಲ್ಲರ್ ರಾಕ್ ಆಫ್ ಯುವರ್ ಪರ್ಸನ್. ಅವ್ರಿಗೆ ಒಂದು ತಿಳುವಳಿಕೆ ಹೇಳಿ, ಅವ್ರಿಗೆ ಸಮಾಧಾನ ಹೇಳಿ, ಆ್ಯಂಡ್ ಅವ್ರಿಗೆ ಒಂದು ಕರೇಜ್ ಆಗಿ ಒಂದು ಬೆನ್ನೆಲುಬು ಆಗಿರ್ತೀರ. ಸೊ ಜಸ್ಟಿಸ್ ವಿಲ್ ಪ್ರಿವೇಲ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್. ಅವ್ರಿಗೆ ನಿಮ್ಮ ಪರ್ಸನ್ಗೆ ಒಂದು ಪ್ರೆಷರ್ಸ್ ಬರುತ್ತೆ, ಆ್ಯಂಡ್ ಬೇರೆ ಆಪ್ಷನ್ಸ್ ಬರುತ್ತೆ, ಬೇರೆ ಟೆಂಪ್ಟೇಷನ್ಸ್ ಬರುತ್ತೆ. ಬಟ್ ನೀವು ಮತ್ತು ನಿಮ್ಮ ಪರ್ಸನಿನ ಪಾರ್ಟ್ನರ್ಶಿಪ್ ಮತ್ತು ಸ್ಟ್ರಾಂಗ್ ಆಗುತ್ತೆ, ಆ್ಯಂಡ್ ಜಸ್ಟಿಸ್ ಇರುತ್ತೆ ಈ ಸಿಚುವೇಷನಲ್ಲಿ. ಸೊ ಫೈನಲಿ ವಿ ಕ್ಯಾನ್ ಸಿ ಎ ಹ್ಯಾಪಿ ಎಂಡಿಂಗ್. ಈ ಕನೆಕ್ಷನ್ ಏನಿದೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ವಿ ಸಿ ಎ ಹ್ಯಾಪಿ ಎಂಡಿಂಗ್ ಹಿಯರ್. Okay, the reading is ending with 6 of Wands, which is a marriage card. So commitment ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಬಿಟ್ವೀನ್ ಆಲ್ ದಿಸ್ ಕನ್ಫ್ಯೂಷನ್ಸ್ ಆ್ಯಂಡ್ ಬ್ಯಾಟಲ್ಸ್ ನ್ಯೂ ಬಿಗಿನಿಂಗ್ ಆಫ್ ಲವ್ ಕೂಡ ಇರುತ್ತೆ. ಓಕೆ, ಇಟ್ ಈಸ್ ಅನ್ ಯೂನಿವರ್ಸ್ ಡಿವೈನ್ ಇಂಟರ್ವೆನ್ಷನ್ ಅಥವಾ ಯೂನಿವರ್ಸ್ ಕಡೆಯಿಂದನೂ ಈ ಗಿಫ್ಟ್ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಯಾರ್ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಇನ್ ಕೇಸ್ ಸಪರೇಷನ್ ಇದ್ದರೆ, ಸ್ವಲ್ಪ ಡಿಫಿಕಲ್ಟ್ ಟೈಮ್ ಇದ್ರೂ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಲವ್ ಆಫರ್ ಕೊಡ್ತಾರೆ, ನಿಮ್ಮ ಕನೆಕ್ಷನ್ ಮತ್ತೆ ಫ್ಲರಿಶ್ ಆಗುತ್ತೆ, ಆ್ಯಂಡ್ ಲವ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವೆಂಚುಲಿ ಪಾತಲ್ಲಿ ಹರ್ಡಲ್ಸ್ ಬರುತ್ತೆ, ಬಟ್ ನೀವು ಮತ್ತು ನಿಮ್ಮ ವ್ಯಕ್ತಿ ಅದನ್ನು ಪಾರ್ ಮಾಡ್ತೀರಾ. ಆ್ಯಂಡ್ ಐ ಡೂ ಸಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇರುತ್ತೆ ಇದರಲ್ಲಿ. ಸೊ ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಹೋಪ್ಫುಲಿ ನಿಮಗೆ ಈ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಕಮೆಂಟ್ ಮಾಡಿ ಯಾರ್ಯಾರು ಇಲ್ಲಿ ತನಕ ನೋಡಿದ್ದೀರಾ, ಹೇಳಿ ನನಗೆ ನಿಮ್ಮ ರೀಡಿಂಗ್ ರೆಸೊನೇಟ್ ಆಯಿತಾ ಅಂದ್ಬಿಟ್ಟು. ಸೊ ರೆಸೊನೇಟ್ ಆಗಿದ್ದರೆ ಮೆಸೇಜಸ್ನ ತಗೊಳ್ಳಿ ಅಥವಾ ಜಸ್ಟ್ ಲೆಟ್ ಇಟ್ ಗೋ. ಸೊ ಯಾರ್ಯಾರು ಫೈಲ್ 1 ವಾಚ್ ಮಾಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್. ಈಗ ಫೈಲ್ 2, ಯಾರು ಈ ಫೈಲ್ 2 ಸ್ಟೋನ್ ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ನೋಡೋಣ. ಫೈಲ್ 2 ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಮೆಮರೀಸ್ ಬಗ್ಗೆ ಯೋಚನೆ ಮಾಡಿ, ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ಈ ರೀಡಿಂಗ್ನ ರಿಸೀವ್ ಮಾಡಿ. ಓಕೆ, ಫೈಲ್ 2 ನಿಮ್ಮ ಕಾರ್ಡ್ಸ್ನ ತೆಗೆದಿದ್ದೀನಿ ನಾನು.
ಓಕೆ, ಸೊ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಇದೊಂದು ಸ್ವಲ್ಪ ಹೆವಿ ರೀಡಿಂಗ್ ಆಗಿರುತ್ತೆ. ಸೊ ದರ್ ಇಸ್ ಅ ಟ್ರಿಗರ್ ವಾರ್ನಿಂಗ್ ನೀವು ಈ ರೀಡಿಂಗ್ ನೋಡೋಕ್ಕಿಂತ ಮುಂಚೆ. ಇದರಲ್ಲಿ ಏನೇನು ಮೆಸೇಜಸ್ ಬರುತ್ತೆ, ಸ್ವಲ್ಪ ಹೆವಿ ರೀಡಿಂಗ್ ಇದೆ. ಸೊ ಇಫ್ ಯು ಆರ್ ನಾಟ್ ರೆಡಿ ಫಾರ್ ದಟ್, ನೀವು ಇಲ್ಲೇ ವಿಡಿಯೋನ ಪಾಸ್ ಮಾಡ್ಬೋದು, ಅಥವಾ ನೀವು ವಾಟ್ ಎವರ್ ಇಟ್ ಈಸ್ ಆ ಮೆಸೇಜಸ್ನ ತೊಗೊತೀರಾ, ರೀಡಿಂಗ್ನ ನೋಡ್ತೀರಾ ಅಂದರೆ ಯು ಕ್ಯಾನ್ ಕಂಟಿನ್ಯೂ. ಸೊ ಪೈಲ್ 2 ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಹೇಗಿದೆ ಅಂದರೆ, ಪೈಲ್ 2 ನಿಮ್ಮ ವ್ಯಕ್ತಿಯ ಪಾಸ್ಟ್ ಎನರ್ಜೀಸ್ ನಿಮ್ಮ ಬಗ್ಗೆ. ಓಕೆ, ಪಾಸ್ಟ್ ಎನರ್ಜೀಸ್ ಅಥವಾ ಪಾಸ್ಟ್ ಭಾವನೆಗಳು ನೋಡಿದ್ರು, ಫಸ್ಟ್ ಆಫ್ ಆಲ್ ಈ ಪರ್ಸನ್, ಓಕೆ, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಮೋಸ್ಟ್ಲಿ ಈ ಸೆಟ್ ಆಫ್ ಪೀಪಲ್ ಇದು ಒಂದು ಕಮಿಟೆಡ್ ರಿಲೇಷನ್ಶಿಪ್ ಆಗಿರೋದಿಲ್ಲ. ನೀವು ಜಸ್ಟ್ ಆ ವ್ಯಕ್ತಿನ ತಿಳ್ಕೊಂಡಿರ್ತೀರಾ, ಆ್ಯಸ್ ಅ ಫಾರ್ಮಲಿ ತಿಳ್ಕೊಂಡಿರ್ತೀರಾ, ಆ್ಯಸ್ ಅ ಫ್ರೆಂಡ್ ತಿಳ್ಕೊಂಡಿರ್ತೀರಾ, ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಬಟ್ ಜಾಸ್ತಿ ಕಮಿಟ್ಮೆಂಟ್, ಯಾರು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅವರಿಗೆ ಈ ರೀಡಿಂಗ್ ರೆಸೊನೇಟ್ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ಗೆ ತುಂಬ ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ, ಆ್ಯಂಡ್ ಇವರು ಒಂದು ಕಮಿಟ್ಮೆಂಟ್ ಫೋಬಿಕ್ ಪರ್ಸನ್ ಆಗಿರ್ತಾರೆ. ಅವರ ಒಂದು ಸಬ್ಕಾನ್ಷಿಯಸ್ ಫಿಯರ್ಸ್, ಅಥವಾ ಇದು ಯಾವಾಗಲೂ ಸಬ್ಕಾನ್ಷಿಯಸ್ ಫಿಯರ್ ಹೇಗೆ ಬರುತ್ತೆ ಅಂದರೆ, ಒಂದು ಪಾಸ್ಟ್ ಬ್ಯಾಗೇಜಸ್ಸಿಂದ ಬರುತ್ತೆ. ಪಾಸ್ಟ್ ರಿಲೇಷನ್ಶಿಪ್ ತುಂಬ ಫೇಲ್ ಆಗಿದ್ದರೆ, ಅವರು ಆನೆಸ್ಟಾಗಿ ಒಬ್ಬರನ್ನ ಇಷ್ಟಪಟ್ಟು ಅದರಿಂದ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿ ಆ ರಿಲೇಷನ್ಶಿಪ್ ಫೇಲ್ ಆಗಿದ್ದರೆ, ಅವ್ರ ಮನಸ್ಸಲ್ಲಿ ಮತ್ತು ಸಬ್ಕಾನ್ಷಿಯಸಲ್ಲಿ ಆ ಭಯ ಕೂತ್ಕೊಂಡ್ಬಿಟ್ಟಿರುತ್ತೆ, ಆ್ಯಂಡ್ ಇಟ್ ವಿಲ್ ರಿಪೀಟ್ ಆಸ್ ಎ ಪ್ಯಾಟ್ರನ್. ಮತ್ತು ಅವರು ಬೇರೆ ವ್ಯಕ್ತಿನ ನಂಬಿ ಎಲ್ಲ ಎನರ್ಜಿ ಇನ್ವೆಸ್ಟ್ ಮಾಡಿ, ಇಮೋಷನ್ ಇನ್ವೆಸ್ಟ್ ಮಾಡಿ, ಮತ್ತೆ ಅವ್ರ ಹಾರ್ಟ್ ಬ್ರೇಕ್ ಆಗುತ್ತೆ ಅಂತ ಭಯದಿಂದ ಅವರು ಒಂದು ಕಮಿಟ್ಮೆಂಟ್ ಫೋಬಿಕ್ ಆಗಿರ್ತಾರೆ. ಅವರು ಒಂದು ಒಂದು ಕಮಿಟ್ಮೆಂಟ್ ಕೊಡೋಕ್ಕೆ ಅವ್ರು ರೆಡಿ ಇಲ್ಲ, ಅದು ಚಾನ್ಸ್ ಅಥವಾ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಇವರು ಒಂದು ಇಂಟರ್ನಲಿ ಕಮಿಟ್ಮೆಂಟ್ ಫೋಬಿಕ್, ಬಟ್ ತುಂಬ ಫನ್ ಲವಿಂಗ್ ಪರ್ಸನ್ ಅಥವಾ ಫ್ಲರ್ಟಿ ಪರ್ಸನ್. ಮೊಮೆಂಟರಲ್ಲಿ ಏನು ಹ್ಯಾಪಿನೆಸ್ ಸಿಗುತ್ತೆ, ಫ್ಲೀಟಿಂಗ್ ಹ್ಯಾಪಿನೆಸ್ ಅಂತಾರಲ್ಲ ಆ ಥರ, ಆ ಟೈಮಲ್ಲಿ ಫ್ರೆಂಡ್ಸ್ನ ಮಾಡ್ಕೊತಾರೆ, ಸ್ವಲ್ಪ ಫ್ಲರ್ಟಿಂಗ್ ಎನರ್ಜೀಸ್ ಇದೆ, ಆ ಟೈಮಲ್ಲಿ ಫನ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಆ್ಯಂಡ್ ಅಲ್ಲಿನೇ ಬಿಟ್ಬಿಟ್ಟು ದೇ ವಿಲ್ ನಾಟ್ ಟೇಕ್ ದ ಇಮೋಷನಲ್ ವ್ಯಕ್ತಿ ಅಲ್ಲ, ಇಮೋಷನ್ಸ್ನ ಜೊತೆಗೆ ತೊಗೊಳೋದಿಲ್ಲ. ಆ್ಯಂಡ್ ದೇ ಡೋಂಟ್, ಯಾರನ್ನೂ ಸಹಿತ ಅವ್ರು ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್, ಲಾಂಗ್ ಟರ್ಮ್ ಕನೆಕ್ಷನ್ ಆಗಿ ಅವ್ರು ನೋಡೋದಿಲ್ಲ. ಸೊ ಇದೇ ರೀತಿ ಅವ್ರು ನಿಮ್ಮನ್ನು, ನೀವು ಅವರು ಮಾತಾಡಿದ್ರೂ, ಒಂದು ಒಬ್ಬರನ್ನ ಒಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೂ, ಯಾವುದೇ ಒಂದು ಸೀರಿಯಸ್ ಆಗಿರೋಂಥ ಭಾವನೆಗಳು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇಲ್ಲ. ಓಕೆ, ಸ್ವಲ್ಪ ಟೈಮ್ ಸಿಗ್ತೀವಿ, ವಿ ಕ್ಯಾನ್ ಎಕ್ಸ್ಪ್ಲೋರ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಎ ಗುಡ್ ಟೈಮ್, ಅಷ್ಟೇ ಅವರ ಮನಸ್ಸಲ್ಲಿರೋದು. ಓಕೆ, ಪ್ರೆಸೆಂಟ್ ಎನರ್ಜೀಸ್ ಸಹಿತ ಪ್ರೆಸೆಂಟ್ ಎನರ್ಜೀಸಲ್ಲೂ ಕೂಡ ಅವ್ರಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇದೆ. ನೀವು ಒಂದು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಕಂಪನಿ ಇಷ್ಟ ಆಗುತ್ತೆ, ಆ್ಯಂಡ್ ಫಾರ್ ದಟ್ ದೇ ಆರ್ ರೆಡಿ. ಓಕೆ, ಫಾರ್ ದಟ್ ಬಟ್ ದ ಮೂಮೆಂಟ್ ನೀವು ಯಾವಾಗ ಅವ್ರಿಗೆ ಒಂದು ಕಮಿಟ್ಮೆಂಟ್ ಕೇಳ್ತೀರಾ, ಕನೆಕ್ಷನ್ ಕೇಳ್ತೀರಾ, ಇವರು ಸ್ಟೆಪ್ ಬ್ಯಾಕ್ ಮಾಡ್ತಾರೆ. ಓಕೆ, ಈ ಪರ್ಸನ್ ಸ್ಟೆಪ್ ಬ್ಯಾಕ್ ಮಾಡ್ತಾರೆ. ಇದು ಹೇಗೆ ಅಂದರೆ, ದೇ ವಿಲ್ ನೀಡ್ ಎ ಲಾಟ್ ಆಫ್ ಟೈಮ್. ಓಕೆ, ಅವ್ರಿಗೆ ಆ ನಂಬಿಕೆ ಬರಬೇಕು, ಮತ್ತು ಅವರು ನಿಮ್ಮ ಜೊತೆ ಮತ್ತೆ ಒಂದು ವ್ಯಕ್ತಿನ ಅವ್ರನ್ನ ನಂಬಬಹುದಾ, ಇನ್ ರಿಟರ್ನ್ ಅವ್ರಿಗೆ ಹಾರ್ಟ್ ಬ್ರೇಕ್ ಕೊಡೋದಿಲ್ವಾ, ಈ ಥರ ಒಂದು ಕಂಡೀಷನಿಂಗ್ಗೆ ಬರೋದಕ್ಕೆ ಅವ್ರಿಗೆ ತುಂಬ ಟೈಮ್ ಬೇಕಾಗುತ್ತೆ. ಈಗಲೂ ಸಹಿತ ಇದು ಈ ವ್ಯಕ್ತಿಯ ಪ್ರಾಬ್ಲಮ್ ಅಲ್ಲ. ಇಟ್ಸ್ ನಾಟ್ ದಟ್ ದೇ ಆರ್ ನಿಮ್ಮನ್ನು ಹೇಟ್ ಮಾಡ್ತಾರೆ, ನೋ, ದೇ ವಿಲ್ ಹೇಟ್ ಯು, ನೋ, ಅವ್ರು ನಿಮ್ಮನ್ನ ಮೋಸ ಮಾಡಬೇಕು ಅಂತ ಇದ್ದಾರೆ, ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಅವರು ಒಂದು ಬ್ಯಾಡ್ ಪರ್ಸನ್ ಅಲ್ಲ, ಬಟ್ ಇಟ್ ಈಸ್ ಜಸ್ಟ್ ದೇರ್ ಮೈಂಡ್ ಕಂಡೀಷನರ್. ಕೆಲವೊಂದು ಸತಿ ನೋವು ದುಃಖ ಎಷ್ಟಾಗಿರುತ್ತೆ, ಆ್ಯಂಡ್ ಕೋರಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅಂದರೆ, ಇಟ್ ವಿಲ್ ಮೇಕ್ ದರ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಬಿಲೀಫ್ ಸಿಸ್ಟಮ್ ಏನಿದೆ, ಮತ್ತು ಇನ್ನೊಬ್ಬರನ್ನ ನಂಬೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಥರ ಒಂದು ವ್ಯಕ್ತಿ ಇವರು, ದೇ ನೀಡ್ ಟೈಮ್ ಟು ಹೀಲ್. ಸೊ ನಿಮ್ಮ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ದೇ ವಿಲ್ ಬಿ ರೆಡಿ ಟು ಗೋ ಔಟ್ ಟು ಪಾರ್ಟಿಂಗ್ ಆ್ಯಂಡ್ ಹ್ಯಾಪಿ ಟೈಮ್ಸ್, ಎನಿ ಸೆರೆಮನಿ, ಎನಿ ಮೀಟಿಂಗ್ಸ್, ಎನಿ ಕಾನ್ಫರೆನ್ಸ್, ಎನಿ ಟಾಕ್ಸ್ ವಿತ್ ಫ್ರೆಂಡ್ಸ್, ಅದಕ್ಕೆಲ್ಲ ಅವ್ರು ರೆಡಿ ಆಗಿರ್ತಾರೆ. ಬಟ್ ದ ಮೂಮೆಂಟ್ ಯು ಆಸ್ಕ್ ಫಾರ್ ಕಮಿಟ್ಮೆಂಟ್, ನೋ, ಅವ್ರು ಡಿಸಪಿಯರ್ ಆಗಿಬಿಡ್ತಾರೆ. ಸೊ ದೇ ಆರ್ ಕಮಿಟ್ಮೆಂಟ್ ಫೋಬಿಕ್. ಬಟ್ ಪ್ರೆಸೆಂಟ್ ಎನರ್ಜೀಸಲ್ಲಿ ಜಗಳ ಆಡೋದು, ಮೋಸ ಆಗೋದು ಅಂತ ಏನಿಲ್ಲ. ದೇ ವಿಲ್ ಜಸ್ಟ್ ಸ್ಪೆಂಡ್ ಟೈಮ್ ವಿತ್ ಯು, ಕೀಪ್ ಆನ್ ಎಕ್ಸ್ಪ್ಲೋರಿಂಗ್. ಬಟ್ ಮುಂದಕ್ಕೆ ಹೇಗೆ, ಲಾಂಗ್ ಟರ್ಮ್ ಹೇಗೆ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದಾರಾ ಅಂದರೆ, ನೋ, ದಟ್ ದೇ ವಿಲ್ ನಾಟ್ ಗಿವ್ ಯು ಎ ಕ್ಲಾರಿಟಿ. ಓಕೆ, ಆ್ಯಂಡ್ ಇನ್ ಫ್ಯೂಚರ್ ಎನರ್ಜೀಸ್ ಆಲ್ಸೋ,
ಲಿಸನ್ ಟು ದೇರ್ ಇಂಟ್ಯೂಷನ್ ಅಂದರೆ ಅವರ ಒಂದು ಗಟ್ ಫೀಲಿಂಗ್ ಪ್ರಕಾರ ಅವರು ನಿಮ್ಮನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಇಟ್ಸ್ ಜಸ್ಟ್ ಲೈಕ್ ಅವ್ರಿಗೂ ಒಂದು ಫೇಸ್ ಇದು, ಇಟ್ಸ್ ಅ ಹೀಲಿಂಗ್ ಫೇಸ್. ಓಕೆ, ದೇ ವಿಲ್ ಜಸ್ಟ್ ಟ್ರೈ ಟು ಸ್ಪೆಂಡ್ ಟೈಮ್ ಆ್ಯಂಡ್ ಫ್ರಮ್ ಅ ಪಾಸ್ಟ್ ಟ್ರೊಮ್ಯಾಟಿಕ್ ಪಾಸ್ಟ್ ಅಥವಾ ಕಷ್ಟವಾದ ಪಾಸ್ಟಿಂದ ಒಂದು ಲೈಟರ್ ಎನರ್ಜೀಸ್ಗೆ ಅವರು ಟ್ರಾನ್ಸಿಷನ್ ಆಗ್ತಾ ಇರ್ತಾರೆ. ದೇ ಆರ್ ಬೇಸಿಕಲಿ ದೇ ಆರ್ ಹೀಲಿಂಗ್ ದೆಮ್ಸೆಲ್ಫ್. ಓಕೆ, ಅವ್ರನ್ನ ಅವರು ಹೀಲ್ ಮಾಡ್ಕೊತಾ ಇದ್ದಾರೆ. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಂದು ಸತಿ ಅವರು ಡೀಪಾಗಿ ಯೋಚನೆ ಮಾಡ್ತಾರೆ, ಮುಂದೆ ಲೈಫಲ್ಲಿ ಏನು ಬೇಕು ಅವ್ರಿಗೆ, ವೆನ್ ದೇ ಆರ್ ರೆಡಿ. ಓಕೆ, ಏನಾದರೂ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳಕ್ಕೆ ಅವ್ರು ರೆಡಿ ಆಗಿದ್ದಾರಾ, ಆರ್ ದೇ ಸ್ಟಿಲ್ ನೀಡ್ ಮೋರ್ ಟೈಮ್ ಫಾರ್ ಹೀಲಿಂಗ್, ಈ ಥರ ಒಂದು ಯೋಚನೆ ಕೂಡ ಅವ್ರು ಮಾಡ್ತಾರೆ. ಬಟ್ ಇಟ್ಸ್ ನಾಟ್ ದಟ್ ದೇ ಆರ್ ಬ್ಯಾಡ್ ಪರ್ಸನ್, ದೇ ಆರ್ ಜಸ್ಟ್ ನೀಡ್ ಟೈಮ್ ಫಾರ್ ಹೀಲಿಂಗ್. ಓಕೆ, ಆ್ಯಂಡ್ ಅವರ ಒಂದು ಇನ್ಫ್ಲುಯೆನ್ಸಸ್, ಅವರ ಒಂದು ಪಾಸ್ಟ್ ಇನ್ಫ್ಲುಯೆನ್ಸಸ್ ಅವ್ರಿಗೆ ಹೆವಿ ಆಗಿದೆ. ವಾಟ್ ಎವರ್ ಪಾಸ್ಟ್ ವ್ಯಕ್ತಿಯ ಜೊತೆ ಅವ್ರು ಯಾವ ಕನೆಕ್ಷನಲ್ಲಿದ್ದರು ಅದರ ಇನ್ಫ್ಲುಯೆನ್ಸ್ ತುಂಬ ಹೆವಿ ಆಗಿದೆ. ದಟ್ ಈಸ್ ವೈ ದೇ ನೀಡ್ ಮೋರ್ ಟೈಮ್ ಟು ಹೀಲ್. ಓಕೆ, ಆ್ಯಂಡ್ ದೇ ವರ್ ಇನ್ ಕನೆಕ್ಷನ್ ವಿತ್ ರಿಯಲಿ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಸಂಬಡಿ ಹೂ ಇಸ್ ವೆರಿ ಫೆಮಿನೈನ್, ತುಂಬ ಅಬಂಡೆಂಟ್ ಆಗಿರೋಂಥ ಪರ್ಸನ್, ತುಂಬ ಲೈವ್ಲಿ, ತುಂಬ ನರ್ಚರಿಂಗ್. ಸೊ ವೆನ್ ದೇ ಆರ್ ಡೀಪ್ಲಿ ಇನ್ ಟು ದಟ್ ಕೈಂಡ್ ಆಫ್ ಪರ್ಸನ್, ಅವ್ರಿಗೆ ಟೈಮ್ ಕೂಡ ಅಷ್ಟೇ ಹಿಡಿಯುತ್ತೆ. ಓಕೆ, ಆ್ಯಂಡ್ ಅಗೇನ್ ಅವ್ರು ಬ್ಯಾಡ್ ಪರ್ಸನ್ ಅಥವಾ ಕೆಟ್ಟ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಬಿಕಮ್, ಅವ್ರಿಗೆ ಗೊತ್ತಿದೆ ಯಾರಿಗೂ ಒಂದು ಅವರು ಮೋಸ ಮಾಡಬಾರ್ದು ಅಥವಾ ಹರ್ಟ್ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿದೆ. ಸೊ ಅವರು ಮಾಡೋದು ಇಲ್ಲ. ಬಟ್ ಸೀರಿಯಸ್ ಕ್ವೆಶನ್ಸ್ ಅವ್ರಿಗೆ ಕೇಳಿದಾಗ ಇಟ್ ವಿಲ್ ಮೇಕ್ ದೆಮ್ ಅನ್ಕಂಫರ್ಟಬಲ್ ಆ್ಯಂಡ್ ದೇ ವಿಲ್ ರನ್ ಅವೇ, ಅವ್ರು ಓಡೋಗ್ತಾರೆ. ಅನ್ಕಂಫರ್ಟಬಲ್ ಆಗುತ್ತೆ ಅವ್ರಿಗೆ ಸೀರಿಯಸ್ ಕ್ವೆಶನ್ಸ್ ಎಲ್ಲ ಕೇಳಿದರೆ. ಸೊ ಆ ಥರ ಒಂದು ಭಾವನೆಗಳಿದೆ ಫಾರ್ ನೌ. ಓಕೆ, ದೇ ಲೈಕ್ ಯುವರ್ ಫ್ರೆಂಡ್ಶಿಪ್ ಆ್ಯಂಡ್ ನಿಮ್ಮ ಕಂಪನಿ ಅವ್ರಿಗೆ ಇಷ್ಟ ಆಗಿದೆ. ಸೊ ಅದೇ ಒಂದು ಮೊಮೆಂಟಮ್ಮಲ್ಲಿ ಅವ್ರು ಒಂದು 6 to 8 ಮಂತ್ಸ್ ಇರ್ತಾರೆ. ಸೊ ಇದು ಇಮಿಡಿಯೇಟಾಗಿ ಯಾವುದೇ ಒಂದು ಲಾಂಗ್ ಟರ್ಮ್ ಹೋಗುವಂಥ ಭಾವನೆಗಳು ಅವರಿಗೆ ಬರೋದಿಲ್ಲ. ಯಾರು ಫೈಲ್ ಟು ಚೂಸ್ ಮಾಡಿದ್ದೀರಾ. ಸೊ ದೇ ಜಸ್ಟ್ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಆ ಥರ ಎನರ್ಜೀಸ್ ಒಂದು 6 to 8 ಮಂತ್ಸ್ ಇರುತ್ತೆ. ಸೊ ಇದು ನಿಮ್ಮ ಫ್ರೀ ವಿಲ್, ನೀವು ಅವ್ರಿಗೆ ಅಷ್ಟು ಟೈಮ್ ಕೊಡೋಕ್ಕೆ ರೆಡಿ ಆಗಿದ್ದೀರಾ ಇಲ್ವಾ ಅಂದ್ಬಿಟ್ಟು. ಆ್ಯಂಡ್ ದೇ ವಿಲ್ ತುಂಬ ಟೈಮ್ ತೊಗೊತಾರೆ ಅವರು ಯೋಚನೆ ಮಾಡೋಕ್ಕೆ ಆ್ಯಂಡ್ ಟು ಗೆಟ್ ಅ ಕ್ಲಾರಿಟಿ. ದಟ್ ಈಸ್ ದ ಔಟ್ಕಮ್. ದೆರ್ ಇಸ್ ನೋ ಔಟ್ಕಮ್. ಅವರ ಭಾವನೆಗಳು ನಿಮ್ಮ ಬಗ್ಗೆ ಒಳ್ಳೇದಂತನೂ ಇಲ್ಲ, ಕೆಟ್ಟದಂತನೂ ಇಲ್ಲ. ಇಟ್ಸ್ ನ್ಯೂಟ್ರಲ್. ಇಟ್ಸ್ ಜಸ್ಟ್ ಲೈಕ್ ಬೇಸ್ಡ್ ಆನ್ ಫ್ರೆಂಡ್ಶಿಪ್ ಆ್ಯಂಡ್ ಗೋ ವಿತ್ ದ ಫ್ಲೋ ಅನ್ನೋ ಥರ ಭಾವನೆಗಳು. ಅವ್ರಿಗೆ ಒಂದು 6 to 8 ಮಂತ್ಸ್ ಆದರೂ ಬೇಕಾಗಿರುತ್ತೆ ಒಂದು ಕ್ಲಾರಿಟಿ ಬರೋದಕ್ಕೆ ಆ್ಯಂಡ್ ಯೋಚನೆ ಮಾಡೋದಕ್ಕೆ. ಆ್ಯಂಡ್ ದೇ ವಿಲ್ ಟ್ರೈ ಟು ಬ್ಯಾಲೆನ್ಸ್. They will try to balance their emotions and practicality, mind and heartನ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಾರೆ. ಓಕೆ, ಆ್ಯಂಡ್ ಸೊ ಏನೇ ಒಂದು ಸ್ಟೆಪ್ನ ಅವ್ರು ತೊಗೋಬೇಕಂದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಸ್ಲೋ. ನೀವು ಈ ಕನೆಕ್ಷನ್, ದಿಸ್ ವಿಲ್ ಬಿ ಅ ಸ್ಲೋ ಕನೆಕ್ಷನ್. ಸೊ ಮಿನಿಮಮ್ 8 months to 1 year ಆಗುತ್ತೆ. ನೀವೇನಾದ್ರೂ ಫಾಸ್ಟ್ ಆ್ಯಕ್ಷನ್ ತೊಗೋಬೇಕು ಅವ್ರ ಹತ್ರ ಅಥವಾ ಫಾಸ್ಟ್ ಕ್ವಶನ್ಸ್ ಕೇಳಬೇಕಂದ್ರೆ ಅವ್ರು ಜಸ್ಟ್ ಬರ್ತಾರೆ, ಏನಾದರೂ ಒಂದು ಆನ್ಸರ್ ಆ ಮೂಮೆಂಟ್ಗೆ ನೀವು ಫಾಸ್ಟ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಪರ್ಸನ್ ಜೊತೆ, ದಿಸ್ ವಿಲ್ ರಿಸಲ್ಟ್ ಟು ಎನ್ ಹಾರ್ಟ್ ಬ್ರೇಕ್. ಓಕೆ, ದಿಸ್ ವಿಲ್ ರಿಸಲ್ಟ್ ಟು ಎನ್ ಹಾರ್ಟ್ ಬ್ರೇಕ್. ಆ್ಯಂಡ್ ನೀವು ಒಂದು ವೇಳೆ ಆ ವ್ಯಕ್ತಿಗೆ ಟೈಮ್ ಕೊಟ್ಟು ಚಾನ್ಸ್ ತೊಗೊತೀರಾ ಅಂದರೆ ಇಟ್ ಕ್ಯಾನ್ ರಿಸಲ್ಟ್ ಟು ಅ ಲಾಂಗ್ ಟರ್ಮ್ ಆಲ್ಸೋ. ಅವರು ಒಂದು ಹಸ್ಬೆಂಡ್ ಮೆಟೀರಿಯಲ್ ಆಗಿನೂ ಕನ್ವರ್ಟ್ ಆಗ್ತಾರೆ, ಚೇಂಜ್ ಆಗ್ತಾರೆ. ಆ್ಯಂಡ್ ಒಂದು ಸತಿ ಅವ್ರಿಗೆ ಆ ಮೈಂಡ್ ಸೆಟ್ ಬಂತು ಅಂದರೆ ಫ್ರಮ್ ದಿಸ್ ನ್ಯೂಟ್ರಲ್ ಆ್ಯಂಡ್ ಈಸಿ ಎನರ್ಜಿಯಿಂದ ಸೀರಿಯಸ್ ಎನರ್ಜಿ, ಆ ಹಸ್ಬೆಂಡ್ ಎನರ್ಜಿಗೆ, ಅಥವಾ ಐ ಆಮ್ ಜಸ್ಟ್ ಟೆಲ್ಲಿಂಗ್, ಇದು ಜೆಂಡರ್ ರೆಸ್ಪೆಕ್ಟಿವ್ ಅಲ್ಲ. ಯಾರು ಮೇಲ್ ನೋಡ್ತಾ ಇದ್ದಾರೆ, ಯು ಕ್ಯಾನ್ ಅಪ್ಲೈ ಫಾರ್ ದ ಆಪೋಸಿಟ್ ಜೆಂಡರ್. ಸೊ ನೀವು ಈ ವ್ಯಕ್ತಿಗೆ ಚಾನ್ಸ್ ಕೊಟ್ಟರೆ ದೇ ವಿಲ್ ಬಿಕಮ್ ಅ ವೆರಿ ಗುಡ್ ಹಸ್ಬೆಂಡ್ ಆರ್ ವೈಫ್ ಮೆಟೀರಿಯಲ್. ಆ್ಯಂಡ್ ಅಗೇನ್ ಈ ಫೈಲಲ್ಲಿ ಕೂಡ ಒಂದು ಹ್ಯಾಪಿಲಿ ಎವರ್ ಆಫ್ಟರ್, ಒಂದು ಫ್ಯಾಮಿಲಿ, ಇಲ್ಲಿ ನೀವು ನೋಡ್ಬೋದು 10 of Cups. ಇಟ್ಸ್ ಆ್ಯನ್ ಅಲ್ಟಿಮೇಟ್ಲಿ ತುಂಬ ಹ್ಯಾಪಿಯೆಸ್ಟ್ ಡೆಕ್ ಇದು ಟ್ಯಾರೋ ಕಾರ್ಡಲ್ಲಿ. ಸೊ ಒಂದು ಸತಿ ಚಾನ್ಸ್ ಕೊಟ್ಟಿದ್ದಲ್ಲಿ ಲಾಂಗ್ ಟರ್ಮ್ ಹ್ಯಾಪಿನೆಸ್, ಮ್ಯಾರೇಜ್ ಹ್ಯಾಪಿನೆಸ್, ಕೆನ್ ಸಿ ಹಸ್ಬೆಂಡ್ ಆ್ಯಂಡ್ ವೈಫ್, ಕಿಡ್ಸ್ ಆ್ಯಂಡ್ ಎಲ್ಲ ಥರ. ಇಲ್ಲಿ 10 Cups ನೋಡ್ಬೋದು. ಸೊ ಎಲ್ಲ ಥರದ ಸುಖ, ಸಂತೋಷ ಎಲ್ಲನೂ ಸಿಗುವಂಥ ಚಾನ್ಸಸ್ ಈ ಕನೆಕ್ಷನಲ್ಲಿದೆ. ಬಟ್ ಪ್ರಸ್ತುತ ಭಾವನೆಗಳು ಈ ಪರ್ಸನ್ಗೆ ಅಂದರೆ ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ದೇ ಆರ್ ನಾಟ್ ಥಿಂಕಿಂಗ್ ಎನಿಥಿಂಗ್ ಬಿಯಾಂಡ್.
ಇನ್ನೂ ಯಾವುದು ಸೀರಿಯಸ್ ಕ್ವೆಶನ್ಸ್ ಸೀರಿಯಸ್ ಥಿಂಗ್ಸ್ ಇನ್ ಲೈಫ್ ಅದ್ರ ಬಗ್ಗೆ ಅವರು ಯೋಚನೆ ಮಾಡಿಲ್ಲ. ಓಕೆ, ಸೊ ಯಾರ್ಯಾರು ಫೈಲ್ 2 ಇಲ್ಲಿ ನೋಡಿದ್ದೀರಾ, ಐ ಹೋಪ್ ದಟ್ ನಿಮಗೆ ರೀಡಿಂಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ಆ್ಯಂಡ್ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇನ್ಯಾವ ಥರ ರೀಡಿಂಗ್ ನೋಡೋಕೆ ನೀವು ಇಷ್ಟಪಡ್ತೀರಾ ಅಂತ. ನಾನು ಆ ಥರ ರೀಡಿಂಗ್ಸ್ ನಿಮಗೆ ತೊಗೊಂಬರ್ತೀನಿ. ಸೊ ಯಾರು ಫೈಲ್ 2 ನೋಡಿದ್ದೀರಾ ಇಲ್ಲಿ ತನಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಯಾ ಲೆಟ್ ಮಿ ನೋ ಹೌ ವಾಸ್ ದ ರೀಡಿಂಗ್. ಸೊ ಇಲ್ಲಿಗೆ ಇವತ್ತಿನ ಈ ರೀಡಿಂಗ್ ಎಂಡ್ ಆಗುತ್ತೆ. ಆ್ಯಂಡ್ ನಿಮಗೆ ಒನ್ಸ್ ಅಗೇನ್ ಪರ್ಸ್ನಲ್ ರೀಡಿಂಗ್ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಆ್ಯಂಡ್ ನಿಮಗೆ ಬೇಕಾಗಿರೋಂಥ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ನಾನು ನಿಮಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.